ಯಾವುದು ಎಲ್ಲ ಹಾಕ್ತೀನಿ, ಇನ್ನೂ ಸೇರ್ಸಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗೈತೆ ರೈನ್ಬೋ. ಇಲ್ಲಿ ಇದು ನೈಸ್ ರೋಡ್ ಐತಲ್ಲ, ಅಲ್ಲಿ ಸನ್ಸೆಟ್ ಸಖತ್ತಾಗೈತಿತ್ತು. ಏನಂದೆ ಇನ್ನೊಂದ್ಸಲ ಹೇಳು. ನೋಡ್ದಾ? ಹೊರಗಡೆ ಹೋಗಿದ್ವಿ ನೋಡ್ರಿ ಅಣ್ಣ, ಇಲ್ಲಿ ಅಲ್ಲೇ ಬಿಸಿಲು ಹೊಡಿತಾ ಇರೋದಕ್ಕೆ ನೋಡ ಈ ಥರ ಬಂದಿರೋದು ಸಖತ್ತಾಗೆ. ಏನಪ್ಪ ಏನಿದು ನನ್ನ ಕೈಯಲ್ಲಿ ಆಯ್ತಾ ತಲಾಟೆ? ಸರಿ ಇರಪ್ಪ, ಮಳೆ ಬರ್ತೈತೆ, ಒಂದು ರೌಂಡ್ ಓಡ್ಬಿಡ್ತೀನಿ ಗಾಡೀಲಿ. ಬಾಯ್ ಬಾಯ್ ಮಾಡೋ. ಒಳ್ಳೆ ವೆದರು, ಚಿಲ್ಲಾಗೆ ನೋಡಿ. ಸಿಟಿ ಔಟ್ಸ್ಕಟ್ ಇರೋರಿಗೆ ಇದೊಂದು ಮಜಾ. ಆರಾಮಾಗಿ ರೌಂಡ್ಸ್ ಹೋಗೋದು ಮಳೆ ಬಂದರೆ. ಸಿಟಿಲಾದರೆ ಅಯ್ಯೋ ಮನೇಲೇ ಇರೋಣಪ್ಪ, ಎಲ್ಲಿ ಹೋಗೋದು ಅಂತ ಬೇಜಾರು ಅನ್ನಿಸ್ತಾ ಇರುತ್ತೆ. ಅದೇ ಸಿಟಿಯಿಂದ ಆಚೆ ಇದ್ದರೆ ಈ ಥರ ಆರಾಮಾಗಿ ಹೋಗ್ಬೋದು. ಗಾಡಿ ಬರೋ 2 ದಿವಸ ಆಗಿತ್ತು ತೆಗ್ದು, ಗಾಡಿ ತೆಗಿತಾ ಇದ್ದೀನಿ ಇವತ್ತು. ನೋಡಿ ಇದೆ ನಮ್ಮ ಗಾಡಿ. ಯಾವಾಗ್ಲೂ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡಬೇಕು. ಬಂದಂಗೆ ಗಾಡಿ ಎತ್ಕೊಂಡು ಬರ್ರ ಅಂತ ಓಡೋದಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಗಾಡಿನ. ಎಲ್ಲ ಇಂಜಿನಲ್ಲಿ ಆಯಿಲೆಲ್ಲ ಕೆಳಗಡೆ ಸೆಟ್ಲ್ ಆಗ್ಬಿಟ್ಟಿರುತ್ತೆ. ನೀವು ನಿದ್ದೆಯಲ್ಲಿ ಎದ್ಬಿಟ್ಟು ಓಡು ಅಂದರೆ ಓಡ್ತೀರಾ? ಅದೇ ಥರ ಗಾಡಿನೂ ಕೂಡ ಇಂಜಿನ್ ಆನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು 30 ಸೆಕೆಂಡ್ ಸಾಕು. ಅದಾದಮೇಲೆ ಗಾಡಿ ಮೂವ್ ಮಾಡಿ, ಯಾರೇ ಆಗಲಿ. ಅವಾಗೆಲ್ಲ ಇಂಜಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ, ಅದೇ ಥರ ಟ್ರಬಲ್ ಕೊಡಲ್ಲ. ಬನ್ನಿ ಒಂದು ರೈಡ್ ಹೋಗೋಣ, ಹಂಗೆ FZ ಕರ್ಕೊಂಡೋಗ್ತೀನಿ ನಿಮ್ಮನ್ನ. ಹೋಗೋಣ ರೈಡು. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಳೆ ಗಾಡಿ ಆದ್ರೂ ಒಳ್ಳೆ ಕುದುರೆ ಹೋದಂಗೆ ಹೋಯ್ತದೆ. ಗಾಡಿ ಮುಖ್ಯ ಅಲ್ಲ ರೀ, ಓಡಿಸೋ ಪರ್ಸ್ನಾಲಿಟಿ ಮುಖ್ಯ. ಏನಂತೀರಾ? ಕರೆಕ್ಟ್ ತಾನೆ? TVS XL ಓಡಿಸೋರು ಖರಾಬಾಗಿ ಓಡಿಸ್ತಾರೆ ಒಬ್ಬೊಬ್ರು, ಆ ಥರ ಇರಬೇಕು ಯಾವತ್ತು. ನೋಡಿ ವೆದರು ಲೈಟಾಗಿ ಮಳೆಯಲ್ಲಿ ಈ ಥರ ಹೋಯ್ತಾ ಇದ್ರೆ ಗಾಡೀಲಿ ಸೂಪರ್. ಈ ಥರ ನೋಡಿ, ಈ ಥರ ಅಡಿಕೆ ಮರ ಎಲ್ಲ ಸಿಗುತ್ತಾ ಬೆಂಗಳೂರಲ್ಲಿ? ಆರಾಮಾಗೆ ಚಿಲ್ಲಾಗೆ ಸೂರ್ಯನ ಬೆಳಕು ಹೊಡಿತಾ ಇದೆ, ಮಳೆನೂ ಬರ್ತಾ ಇದೆ. ಏನು ಸೂಪರ್ ಅಂತೀರ ರೋಡ್ ನೋಡಿ. ರೋಡ್ ಹೆಂಗೈತೆ, ಸಾಕಾದಾಗೈತೆ ರೋಡು. ಮೀಟ್ರ್ ಬೋರ್ಡ್ ಓಡ್ತಾ ಇಲ್ಲ, ತೋರಿಸ್ತಾ ಇದೆ ಮೀಟ್ರ್ ಬೋರ್ಡು ರೆಡಿ ಮಾಡಿಸ್ಬೇಕು, ಓಡ್ತಾ ಇಲ್ಲ ಮೀಟ್ರ್ ಬೋರ್ಡು. ಯಾವುದು ಕೂರ್ಗು ಬೇಡ, ಯಾವುದು ಬೇಡ. ಇಲ್ಲ ಮಳೆ ಬಂದಾಗ ಈ ಸಿಟಿ ಔಟ್ಸೈಡ್ ಬಂದ್ಬಿಟ್ರೆ ನೋಡಿ, ನಮ್ಮ ಕಗ್ಲಿಪುರ ಇರೋದು ನಾವು. ಕಗ್ಲಿಪುರ ಸುತ್ತಮುತ್ತ ಹೆಂಗೈತೆ ನೋಡ್ರಿ, ಸೂಪರು. ಮೇಕೆ ಎತ್ತಾಕೊಂಡ್ರೆ ಒಂದು ಮೇಕೆನ ಆಂಟಿ ಡ್ರಾಪ್ ಕೇಳಿದ್ರೆ ಯಾರು ಕೊಡ್ತಿಲ್ಲ. ಆ ಕಡೆ ಹೋಗ್ತಾ ಇದ್ರೆ ಕೊಡ್ತಾ ಇದ್ದೆ ಆಂಟಿ ನಾನೇ. ಎಲ್ಲ ಲೆವೇಟ್ಗಳು ಆಗ್ಬಿಟ್ಟೈತೆ, ಎಲ್ಲ ಸೈಟೆಲ್ಲ ಸೋಲ್ಡ್ ಔಟ್. ಇಲ್ಲಿ ಎಲ್ಲ ಮನೆಗಳು ಕಟ್ತಾವ್ರೆ, ಇಲ್ಲೂ ಹಾಳು ಮಾಡ್ತಾರೆ ಎಲ್ಲ. ಬೆಂಗಳೂರು ನೋಡಿ, ಬೆಂಗಳೂರು ಹಾಳು ಮಾಡ್ದಂಗೆ ಇಲ್ಲೂ ಹಾಳು ಮಾಡ್ತಾರೆ. ಬೆಂಗಳೂರು ಹಾಳು ಮಾಡಿ ಸಾಕು, ಅಲ್ಲೇ ಇದು ಯಾರು ಈ ಕಡೆ ಬರಬೇಡ್ರಿ.
ಇವಾಗ ಒಂದು ರೋಡ್ಗೆ ಟರ್ನ್ ಆಯ್ತೀನಿ ನೋಡಿ, ಅದು ಮಸ್ತಾಗಿರ್ತದೆ ರೋಡು. ಏನೇನೋ ಆಗಿದ್ದಾರೆ, ಏನೋ ರೋಡ್ ಬೇರೆ ಮಾಡ್ತಾವ್ರೆ ಇಲ್ಲಿ. ಓ ಅಣ್ಣ ಇರೋಣ, ಹೋಗ್ಬಿಡ್ತೀನಿ. ಎಲ್ಲ ಹಾಳು ಮಾಡಿ ಇಟ್ಟವ್ರೆ ರೋಡೆಲ್ಲ. ಸಖತ್ತಾಗಿ ಹಾಳು ಮಾಡವ್ರೆ ರೋಡ್ನ. ಶಬಾಷ್, ಚೆನ್ನಾಗೈತೆ ಅಂತ ಇಲ್ಲಿ ಬಂದರೆ ಅಷ್ಟು ದೂರ ಅಷ್ಟೇ, ಅಷ್ಟು ದೂರ ಅಷ್ಟೇ, ಹೋಗ್ಬಿಡೋಣ. ನೋಡಿ ಅಕ್ಕಪಕ್ಕ ಎಲ್ಲ ಹೊಲಗಳು ನೋಡಿ, ಈ ಸೈಡ್ ಅಷ್ಟೆಲ್ಲ ಹೊಲ. ಸಕ್ಕತ್ತಾಗಿದೆ ನೋಡಿ. ಫೋಟೋಶೂಟು ಅವು ಇವು ಮಾಡ್ತಾ ಇರ್ತಾರೆ ಬೆಂಗಳೂರಿಂದ ಬಂದು, ಎಲ್ಲ ನಿಂತಿರ್ತಾರೆ. ಸಂಡೇ ಸ್ಯಾಟರ್ಡೆ ಆದರೆ ಏನು ಅವ್ರಿಗೆ ಇದೇ ಫಾರಿನ್ ಇದ್ದಂಗೆ. ಎಲ್ಲ ಹೊಲ ಎಲ್ಲ ಹಾಳು ಮಾಡ್ಬಿಟ್ಟು ಹೋಯ್ತಾರೆ, ತುಳಿದು ಪಳದಿ. ಒಳ್ಳೆ ಬಾಳೆ ತೋಟ ಹೆಂಗೈತೆ. ಎಷ್ಟೇ ಹಳ್ಳಿ ವಾತಾವರಣನೇ ಸರಿ ಸಿಟಿಲಿ ಇರೋದಕ್ಕಿಂತ. ಏನಂತೀರ? ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಮಾಡಿದ್ರಾ? ಒಂದೇ ಒಂದು ಬಟನ್ ತಾನೇ ಒತ್ತಿ ಮಾರ ಇದೆ. ಅಲ್ಲೇ ಪಕ್ಕದಲ್ಲಿ ಬೆಲ್ ಬಟನ್ ಐತೆ, ಅದನ್ನು ಟಕ್ ಅಂತ ಹೊಡೀರಿ, ಗಂಟೆ ಹೊಡೀರಿ. ಓ ಅಣ್ಣ ಎಲ್ಲಿ ಇಲ್ಲೋ, ಇಲ್ಲೋಯ್ತಾವನೆ ಯಾರೋ ಹುಡುಗ. ಅವನು ಹೊಲ ಎಲ್ಲ ಉತ್ತವ್ರೆ, ಇವಾಗ ಬೆಳೆ ಹಾಕ್ಬೇಕು. ಏನು ಸಕ್ಕತ್ತಾಗಿದೆ ನೋಡಿ, ಎಲ್ಲ ಫ್ಲಾಟ್ ಆಗಿದೆ. ಈ ಥರ ಜಮೀನು ಸಿಕ್ಬಿಟ್ರೆ ಹಬ್ಬ ಹಬ್ಬ ಹಬ್ಬ, ಜಮೀನು ಸಿಕ್ಬಿಟ್ರೆ ಆ ಥರ. ಮಡಿಕೇರಿ, ಕೂರ್ಗು ಎಲ್ಲ ಇಲ್ಲೇ ಐತೆ ಅಕ್ಕಪಕ್ಕ. ನೋಡು ಪಕ್ಕದಲ್ಲಿ ಎಲ್ಲ ಕಾಡಿದು. ಲೆಫ್ಟ್ ಸೈಡಲ್ಲಿ ಇರೋದೆಲ್ಲ ಕಾಡು ಫುಲ್ಲು. ಈ ಸೈಡೆಲ್ಲ ತೋಟಗಳೈತೆ. ರೆಸಾರ್ಟ್ಗಳು ಎಷ್ಟು ಬೇಕು ನಿಮಗೆ? ರೆಸಾರ್ಟು ನೋಡಿ, ಅದು ಒಂದು ರೆಸಾರ್ಟು. ಎಲ್ಲ ಫುಲ್ ರೆಸಾರ್ಟು, ಅದು ಇದು. ವೆದರ್ ಮಾತ್ರ ಚಿಂದಿ 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 ವೆದರ್. ಈ ರೋಡಲ್ಲಿ ಯಾರು ಜಾಸ್ತಿ ಓಡಾಡಲ್ಲ. ಈ ಊರಿಂದ ಈ ಊರಿಗೆ ಓಡಾಡೋರು ಮಾತ್ರ ಈ ರೋಡಲ್ಲಿ ಓಡಾಡೋದು. ರೋಡ್ ಚೆನ್ನಾಗೈತೆ, ಒಂದು ರೌಂಡ್ ಹೋಗೋಣ ಅಂತ ಬಂದೆ ಅಷ್ಟೇ. ನನ್ನ ವೈಫ್ ಕಾಯ್ತಾ ಇರ್ತಾರೆ, ಬಸ್ ಸ್ಟಾಪ್ಗೆ ಹೋಗಿ ಪಿಕ್ ಮಾಡಬೇಕು. ಇಲ್ಲಿಂದ ಡೈರೆಕ್ಟ್ ಬಸ್ ಸ್ಟಾಪ್ಗೆ ಹೋಗಿ ಪಿಕ್ ಮಾಡ್ಕೊಂಬರ್ತೀನಿ. ನೋಡಿ ಈ ರೋಡ್ ನೋಡಿ, ಇನ್ನೂ ಚೆನ್ನಾಗೈತೆ. ಸುಮ್ಮನೆ ರೌಂಡ್ ಹೊಡಿಯೋಕ್ಕೂ ಇಷ್ಟ ಆಯ್ತದೆ ರೋಡ್, ಆ ಥರ ಐತೆ. ಹೆಂಗೈತೆ ಬೈಕು ನಮ್ಮದು? ಯಮಹಾ FZ 2011 ಮಾಡಲು ಗಾಡಿ. ಇನ್ನು ಗನ್ನುಗ್ದಂಗೆ ನುಗ್ತದೆ ಗಾಡಿ. ಮೀಟ್ರ್ ಬೋರ್ಡ್ ಇದ್ರೆ ತೋರಿಸ್ತಾ ಇದೆ. ಮೀಟ್ರ್ ಬೋರ್ಡ್ ವರ್ಕಿಂಗ್ ಇಲ್ಲ. ರೋಡ್ ಗ್ರಿಪ್ ಮಾತ್ರ ಯಮಹನ ಮೀರ್ಸೋರು ಯಾರಿಲ್ಲ. FZ ಹಿಂದೆ ಟೈರು ಒಳ್ಳೆ ಕಾರ್ ಟೈರ್ ಇದ್ದಂಗೆ ಐತೆ. ರೋಡ್ ಗ್ರಿಪ್ಪು ಎಲ್ಲಣ್ಣ? ಮಾರ್ಕೆಟ್ ಹಾಂ, ಗಾಂಧಿನಗರ್ ಪಟ್ಟರೆಡ್ಡಿ ಪಾಳ್ಯ. ಹಾಂ, ಪಟ್ಟರೆಡ್ಡಿ ಪಾಳ್ಯ ಅಂತ ಹೇಳ್ಬೇಕಣ್ಣ. ಹಾಂ, ವಿಡಿಯೋ ಬನಾರ.
ಏನು ಕೆಲಸ ಮಾಡ್ತೀರಾ? ಹಿಂದಿ ಕನ್ನಡ ನೀ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. काम क्या? काम होल्डिंग का काम करते हैं। हाँ हाँ होल्डिंग। ಕನ್ನಡ सीखो ना. ಕನ್ನಡ ಸ್ವಲ್ಪ ಸ್ವಲ್ಪ ಇದರ ಜೊತೆ ಹಿಂದಿ ಸ್ವಲ್ಪ मेरे को हिंदी ಸ್ವಲ್ಪ जितना कन्नड़ा फ्रेंड है वो लोग हिंदी बात करता है। अय्या अरे वही है प्रॉब्लम. हाँ, वो लोग बोलते हैं हम लोग को हिंदी सीखना है। हाँ वही है प्रॉब्लम. प्रॉब्लम तुम्हारा नहीं है, कन्नडिगा का प्रॉब्लम है. बारिश आ रहा है ना, इसलिए चुपके घूम के वीडियो कर रहा है. ಕನಕಪುರ ಮೇನ್ ರೋಡ್. ಮಳೆ ಬಂದಾಗ ಗಾಡಿ ಓಡಿಸೋದೇ ಒಂಥರ ಮಜಾ, ಏನಂತೀರಾ? ಪಾಪ ಯಾರೋ ಡ್ರಾಪ್ ಕೇಳ್ದ, ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗೋದು, ಅಲ್ಲಿಂದ ಡ್ರಾಪ್ ಕೊಟ್ಟೆ. ಥ್ಯಾಂಕ್ ಯು ಭಯ್ಯ ಅಂದ್ಬಿಟ್ಟು ಹೋದ. ಪಾಪ ಅವ್ನು ಕನ್ನಡ ಮಾತಾಡ್ತಾನಂತೆ, ಇಷ್ಟ ಅಂತೆ. ನಮ್ಮ ಕನ್ನಡದವರು, ಅವನಿಗೆ ಫ್ರೆಂಡ್ಸ್ ಎಲ್ಲ ಕನ್ನಡದವರು ಅವರದ್ದೇ, ಅವ್ರಿಗೆ ಹಿಂದಿ ಕಲಿಬೇಕಂತೆ. ಎಂಥ ಹುಚ್ಚು ನನ್ನ ಮಕ್ಕಳಪ್ಪ. ಹಿಂದಿ ಅಲ್ಲಿ ಹೋಗ್ತಿರಲ್ಲ ಅವಾಗ ಹಿಂದಿ ಕಲೀರಿ. ಮಹಾರಾಷ್ಟ್ರಕ್ಕೆ ಹೋದಾಗ, ಡೆಲ್ಲಿಗೆ ಹೋದಾಗ, ಆ ಕಡೆ ಹೋದಾಗ ಕಲೀರಿ ಹಿಂದಿ. ನಮ್ಮ ಕರ್ನಾಟಕದಲ್ಲಿ ಕಲ್ತು ಏನು ಮಾಡ್ತೀರ? ಕನ್ನಡ ಕಲಿಸ್ರಿ ಅವ್ರಿಗೆ. ಎಲ್ಲ ನಮ್ಮವ್ರದ್ದೇ ತಪ್ಪು. ಆಮೇಲೆ ಅವ್ರಿಗೆ ಕನ್ನಡ ಬರಲ್ಲ ಅನ್ನೋದು. ನಾನು 1-2 ಪದ ಕಲಿಸ್ಕೊಟ್ಟೆ. ಯಾರಾದ್ರು ಸಿಕ್ಕಿದ್ರೆ ಚೆನ್ನಾಗಿದ್ದೀರಾ ಅಂತ ಹೇಳು, ಊಟ ಆಯ್ತಾ ಅಂತ ಹೇಳು ಅಂತ. ಸರಿ ಭಯ್ಯ ಅಂದ್ಬಿಟ್ಟು ಹೋದ. ಮಳೆ ಬಂದರೆ ಮಾತ್ರ ಗಾಡಿಗಳೇ ಮೂವ್ ಆಗಲ್ಲ. ಬಾಬಾ ನೋ ಪಾರ್ಕಿಂಗ್ ಎಲ್ಲ ಕಗ್ಲಿಪುರದಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಬಿಟ್ಟವ್ರೆ. ಏನು ಗಾಡಿಗಳನ್ನ ಎಲ್ಲಿ ನಿಲ್ಸೋದು? ಒಂದಿನ ಆ ಕಡೆ ಅಂತೆ, ಒಂದಿನ ಈ ಕಡೆ ಅಂತೆ. ಬರ್ತಾರೆ ನಮ್ಮ ಮನೆಯವರು, ಕರ್ಕೊಂಡು ಹೋಗ್ಬೇಕು ಇವಾಗ. ರಿಟರ್ನು ಮನೆಗೆ ಹೋಗ್ತಾ ಇದ್ದೀನಿ ಪಿಕ್ ಮಾಡ್ಕೊಂಡು. ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅನಿಸ್ತು. ಮಳೆ ಬರ್ತಾಯಿತ್ತು, ವೆದರ್ ಚೆನ್ನಾಗಿತ್ತು. 6 ಕಿಲೋಮೀಟ್ರ್ ಸುಮ್ಮನೆ ಗಾಡಿ ಓಡಿಸ್ಕೊಂಡು. ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಾಡಿದ್ರಾ? ಮಾಡಿ ಸರ್, ಇವಾಗ ಹೇಳಿದ್ದು ಮಾಡಿ. ಇನ್ನೇನು ಆಮೇಲೆ ಏನು ಮಾಡ್ತೀರಾ? ಮಾಡ್ಕೊಳ್ಳಿ ಇವಾಗಲೇ ಸಬ್ಸ್ಕ್ರೈಬ್ನ. ಬೆಲ್ ಬಟನ್, ಹೊಸ ಬೇಕ್ರಿ ಓಪನ್ ಆಗಿದೆ, ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಂಗೆ ನಮ್ಮ ಏರಿಯಾ ಹೆಂಗೈತೆ. ಇದು ನನ್ನ ಫಸ್ಟ್ ವಿಡಿಯೋ, ಮೋಟೋ ವ್ಲಾಗೋ ಮೋಟೋ ವಿಡಿಯೋನೋ ಏನೋ ಒಂದು. ನೋಡಿ ನಮ್ಮ ಗ್ಯಾರೇಜಲ್ಲಿ ಹೋಗೋಣ. ನಮ್ಮ ಮೆಕ್ಯಾನಿಕ್ ನೋಡಿ ನಗೀತಾರೆ, ಏನು ಹುಟ್ಟಿದ ಮಗ ಹಿಂಗೆ ಹೋಯ್ತಾವನು ಇವನು ಗಾಡಿ ರೆಡಿ ಮಾಡಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಅಂತ. ಗಾಡಿ ಮೊನ್ನೆ ಸರ್ವಿಸ್ ಇದೆ ಅಲ್ಲೇ ಅವ್ರ ಹತ್ರನೇ. ಅದಕ್ಕೆ ಪಾಪ ನೋಡಿ ನಗೀತಾವನೆ. ಏನು ಇವಣ್ಣ ಹಿಂಗೆ ಹೋಯ್ತಾವನೆ, ಚಡ್ಡಿ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು.
ಏನೋ ಒಂದು ಪ್ರಯತ್ನ ಮಾಡೋಣ, ಮೋಟೋ ಬ್ಲಾಗು ಹೆಂಗೂರುತ್ತೆ ನೋಡೋಣ ಅಂತ ಮಾಡಿದ್ದೀನಿ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ನನಗಿರಲಿ. ಇಷ್ಟು ವರ್ಷ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನೂ ಮಾಡದೆ ಅರಗಿಸಿಕೊಳ್ಳುವುದು ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ. ಮನೆ ಸಿಕ್ತು. ಎಲ್ಲರಿಗೂ ಬಾಯ್ ಬಾಯ್.